ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರುವಿನ ಪ್ರಿಯ ಸಂತಾನರಾದಂತಹ ವೇದಿಕೆಯನ್ನು ಅಲಂಕರಿಸಿರುವಂತಹ ಅತಿಥಿ ಮಹೋದಯರೆಲ್ಲರಿಗೂ ವಂದಿಸುತ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಕೋಟಿ ಕೋಟಿ ವಂದನೆಗಳು. ಆತ್ಮೀಯರೇ, ಈ ದಿನ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಯಾವ ಈ ಒಂದು ವಿಶೇಷವಾದಂತಹ ಅಹಿಂಸೆಯನ್ನು ಸಾರುವಂತಹ, ಹಿಂಸಾ ಮುಕ್ತರನ್ನಾಗಿಸುವಂತಹ, ಧರ್ಮದೆಡೆಗೆ ಕರೆದೊಯ್ಯುವಂತಹ, ಪಾಪ ಮುಕ್ತರನ್ನಾಗಿ ಮಾಡುವಂತಹ ಅಹಿಂಸೆಯೇ ನಮ್ಮ ಪರಮೋ ದೇವಿ ದೇವತಾ ಧರ್ಮದ ಸಂಸ್ಕಾರ, ಸಂಸ್ಕೃತಿ, ಸಭ್ಯತೆ. ಇದನ್ನು ಸಾರಿದಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ, ಶ್ರೇಷ್ಠವಾದಂತಹ ಮಾನವರ ಜೀವನ ಏನು ಅನ್ನೋದನ್ನು ಎಚ್ಚರಿಸೋದಕ್ಕೋಸ್ಕರ ಪರಮಾತ್ಮ ಯಾವ ಕಾರ್ಯಕ್ಕಾಗಿ ಈ ಸೃಷ್ಟಿಯಲ್ಲಿ ಎಲ್ಲ ಮಕ್ಕಳಿಗೂ ನಿತ್ಯ ಶ್ರೇಷ್ಠ ಸಂದೇಶವನ್ನು ಸಾರ್ತಿದ್ದಾರೋ ಆ ಸಂದೇಶವನ್ನು ಸಾಕಾರಗೊಳಿಸಲು ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಬಹಳಷ್ಟು ಸಹಯೋಗಿಯಾಗಿದ್ದಾರೆ. ಪರಮಾತ್ಮನ ಸಂಕಲ್ಪವನ್ನು ಸಾಕಾರಗೊಳಿಸೋದ್ರಲ್ಲಿ ಇವರು ಸಹಯೋಗಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಏಕೆಂತಂದರೆ ಪರಮಾತ್ಮ ತಿಳಿಸ್ತಿದ್ದಾರೆ, ಈ ಸೃಷ್ಟಿಕರ್ತ. ಇವತ್ತು ಗುರು ಪೂರ್ಣಿಮೆ ಅಂದರೆ ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಮಾನವ ಗುರುಗಳನ್ನು ನಾವು ಬಹಳಷ್ಟು ಕೇಳಿದ್ದೇವೆ, ನೋಡಿದ್ದೇವೆ, ಅನುಭವ ಮಾಡಿದ್ದೇವೆ. ಆದರೆ ಎಲ್ಲ ಗುರುಗಳಿಗೂ ಗುರುವಾದಂತಹ ಪರಮ ಸದ್ಗುರು, ಅದಕ್ಕೆ ಹೇಳ್ತೇವೆ ಪರಬ್ರಹ್ಮ ತತ್ವದಲ್ಲಿರುವಂತಹ ಪರಮಾತ್ಮನ ಪ್ರಿಯ ಸಂತಾನರು ನಾವೆಲ್ಲರೂ. ಇಂದು ಜಾಗೃತಿಯ ಅವಶ್ಯಕತೆ ನಮ್ಗೆ ಯಾಕೆ ಬರ್ತಾ ಇದೆ, ಎಚ್ಚರಿಕೆ ಮೂಡಿಸುವ ಅವಶ್ಯಕತೆ ಯಾಕೆ ಬರ್ತಾ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಿದ್ದೇ ಆದರೆ, ಆತ್ಮೀಯರೇ, ಯಾಕೆ ನಾವು ಜಾಗೃತರಾಗಿಲ್ವೇ, ನಾವು ಎಚ್ಚರದಿಂದ ಇಲ್ವೇ ಅಂತ ಹೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಉತ್ತರ ಸಿಕ್ಬಿಡುತ್ತೆ. ಖಂಡಿತವಾಗಿಯೂ ನಾವು ಜಾಗೃತರಾಗಿದ್ದೇವೆ ಅಂದುಕೊಂಡು ಒಂದು ರೀತಿಯಲ್ಲಿ ಅಜಾಗರೂಕರಾಗಿದ್ದೇವೆ, ಎಚ್ಚರವಾಗಿದ್ದೇವೆ ಎಂದು ತಿಳಿದು ಇನ್ನೊಂದು ಕಡೆ ನಾವೆಲ್ಲೋ ಅಜ್ಞಾನದಲ್ಲಿ ಮುಳುಗಿದ್ದೇವೆ. ಆ ಅಜ್ಞಾನದಿಂದ ಜಾಗೃತರನ್ನಾಗಿ ಗೊಳಿಸಲು ಪರಮಾತ್ಮ, ಈ ಸೃಷ್ಟಿಕರ್ತ, ತನ್ನ ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದು ರೂಪದ ಪ್ರೇರಣೆಯನ್ನು ಕೊಟ್ಟು ಈ ಕಾರ್ಯಕ್ರಮಗಳನ್ನು ಮಾಡಿಸ್ತಿರ್ತಾರೆ. ಇವತ್ತು ನೋಡಿ, ಪ್ರತಿಯೊಂದು ವಿಚಾರದ ಜ್ಞಾನ ಅವಶ್ಯಕತೆ ಇದೆ ಮನುಷ್ಯರಲ್ಲಿ. ಹೇಗೆ ಒಂದು ಇಂಜಿನಿಯರಿಂಗ್ ಜ್ಞಾನ ಇರಬಹುದು, ಡಾಕ್ಟರ್ ಜ್ಞಾನ ಇರಬಹುದು, ಕಾರ್ಪೆಂಟರ್ ಜ್ಞಾನ ಇರಬಹುದು. ಜ್ಞಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅತಿ ಅವಶ್ಯಕವಾದಂತಹ ವಿಷಯವಾಗಿದೆ. ಹಾಗಾದರೆ ಜ್ಞಾನ ಏತಕ್ಕೆ ಬೇಕು? ಹೇಗೆ ಅಕ್ಕವ್ರು ಹೇಳ್ತಾ ಇದ್ರು, ನನ್ನನ್ನು ನಾನೇ ತಿಳ್ಕೊಳ್ಳೋದಕ್ಕೆ ನನಗೆ ಪ್ರಶ್ನೆ ಬರ್ತಾ ಇತ್ತು, ಇಷ್ಟಕ್ಕೂ ಈ ಪ್ರಪಂಚದಲ್ಲಿ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳಿ ಅಂತ. ಈ ಪ್ರಶ್ನೆಯನ್ನು ನಾವೆಲ್ಲರೂ ಸಹ ಕೇಳ್ಕೊಳ್ಬೇಕಾಗಿದೆ. ನಾನು ಯಾರು, ನನ್ನದು ಏನು, ನನ್ನವರು ಯಾರು? ನೋಡಿ, ನಾವೆಲ್ಲರೂ ಈ ಪ್ರಶ್ನೆಯನ್ನು ಕೇಳ್ಕೊಂಡಾಗ ಅನಿಸುತ್ತೆ, ಹೌದು, ನಾನು ಅಂದರೆ ಈ ಶರೀರನ, ಈ ಕಣ್ಣು, ಕಿವಿ, ಮೂಗು, ಕೈಕಾಲು ಇಂದ್ರಿಯಗಳಿಂದ ಕೂಡಿರೋ ಈ ದೇಹ ನಾನ, ಈ ನಶಿಸಿ ಹೋಗುವಂತಹ ಶರೀರ ನಾನ? ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮ್ಗನ್ಸುತ್ತೆ, ಹೌದು, ಈ ಶರೀರ ನಾನಲ್ಲ. ಹಾಗಾದರೆ ನಾನು ಯಾರು? ಅದಕ್ಕೆ ಹೇಳ್ತಾರೆ, ತನ್ನ ಅರಿವೇ ತನಗೆ ಗುರು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಏನಾದರೂ ಆಗೋ ಮೊದಲು ನೀ ಮಾನವನಾಗು. ಯಾಕೆ ಈ ಪದ ಹೇಳಿದ್ರು ಅಂದರೆ, ಮನುಷ್ಯ ಇವತ್ತು ಹಕ್ಕಿಯಂತೆ ಆಕಾಶದಲ್ಲಿ ಹಾರಾಡೋದನ್ನು ಕಲ್ತಿದ್ದಾನೆ, ನೀರಿನಲ್ಲಿ ಮೀನಿನಂತೆ ಈಜೋದನ್ನು ಕಲ್ತಿದ್ದಾನೆ. ಆದರೆ ಭೂಮಿ ಮೇಲೆ ಎಲ್ಲಿ ಮನುಷ್ಯನಾಗಿ ಬದುಕಬೇಕೋ ಅಲ್ಲಿ ಮನುಷ್ಯನಾಗಿ ಬದುಕೋದನ್ನು ಕಲ್ತಿಲ್ಲ. ಅಂತಂದರೆ ಇದರ ಅರ್ಥ ಆಗಿದೆ, ವರ್ತಮಾನ ಸಮಯದಲ್ಲಿ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮನುಷ್ಯ ಎಷ್ಟೇ ಮುಂದುವರೆದಿದ್ರೂ ಕೂಡ ಆಂತರಿಕವಾಗಿ ಜ್ಞಾನದಲ್ಲಿ, ಧ್ಯಾನದಲ್ಲಿ, ಶಾಂತಿ, ಸುಖ, ನೆಮ್ಮದಿಯ ಜೀವನದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಬಹಳಷ್ಟು ಹಿಂದುಳಿದಿದ್ದಾರೆ. ಅದರ ಕುರುಹುಗಳನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅನುಭವ ಮಾಡ್ತಾ ಇದ್ದೇವೆ. ಹೇಗೆ ಪರಮಾತ್ಮ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ.
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಂದೆಂದು ಈ ಸೃಷ್ಟಿಯಲ್ಲಿ ಅಧರ್ಮ, ಅನ್ಯಾಯ, ಅನೀತಿ, ಪಾಪಾಚಾರ, ದುರಾಚಾರದಂತಹ ದುಷ್ಕೃತ್ಯಗಳು ಹೆಚ್ಚಾಗುತ್ತೋ ಮತ್ತು ದೇವರ ಹೆಸರಲ್ಲಿ ಅನೇಕ ಪ್ರಕಾರದ ಹಿಂಸೆಗಳು ನಡೆಯುತ್ತೋ ಅಂದಂದು ನಾನು ಈ ಧರೆಗೆ ಅವತರಿಸಿ ಬಂದು ಅನೇಕ ಅಧರ್ಮದ ವಿನಾಶ, ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಭಗವಂತ ಹೇಳಿರೋ ಹಾಗೆ ತಮ್ಮ ವಚನದ ಅನುಸಾರವಾಗಿ ಪರಮಾತ್ಮ ಈ ಸೃಷ್ಟಿಗೆ ಈಗಾಗಲೇ ಬಂದು ಪರಮಾತ್ಮ ಯಾವ ಜಾಗೃತಿಯನ್ನು ಮೂಡಿಸ್ತಿದ್ದಾರೆ. ಆತ್ಮೀಯರೇ, ನಾವೆಲ್ಲರೂ ಕೇಳ್ಕೊಳ್ಬೇಕು. ಭಗವಂತ ಹೇಳಿದ್ರು ಅಧರ್ಮ ಅತಿಯಾದಾಗ ನಾನು ಬರ್ತೇನೆ ಅಂತ ಹೇಳಿ. ಅಧರ್ಮ ಅತಿಯಾದಾಗ ನಾನು ಬರ್ತೇನೆ ಅಂತ ಪರಮಾತ್ಮ ಹೇಳಿದ್ರು ಅಂದರೆ ನಾವೆಲ್ಲರೂ ಯೋಚನೆ ಮಾಡಬೇಕು. ಒಂದು ಕಡೆ ನಾವು ಹೇಳ್ತಿದ್ದೀವಿ, ಎಂಥ ಕಾಲ ಬಂದ್ಬಿಡ್ತಪ್ಪ, ಎಂಥ ಜೀವನ ಬಂತು. ಹೇಗೆ ಆಗಲೇ ಅಕ್ಕವರು ಹೇಳ್ತಿದ್ರು, ಕೆಲವು ವರ್ಷಗಳ ಹಿಂದೆ ಹೋಗಿ ನಾವು ನೋಡಿದಾಗ, ಒಂದು 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಹಿಂದೆ ಹೋಗಿ ನೋಡಿದಾಗ ಇವತ್ತಿನ ಜೀವನದಲ್ಲಿ, ಇವತ್ತಿನ ಸಮಾಜದಲ್ಲಿ ಹಾಗೂ ಇವತ್ತಿನ ಪರಿಸರದಲ್ಲಿ ನಾವೇನು ಅನುಭವ ಮಾಡ್ತಾ ಇದ್ದೇವೆ, ಈ ರೀತಿ ಪರಿಸ್ಥಿತಿಗಳಾಗಲಿ, ಈ ರೀತಿ ಸಂಬಂಧಗಳಲ್ಲಿ ಅಸಾಮರಸ್ಯವಾಗಲಿ, ನಾವು ಅಸಾರವನ್ನಾಗಲಿ ಪ್ರಕೃತಿಯಲ್ಲಿ ಕಾಣ್ತಾ ಇದ್ವಾ, ಅಥವಾ ಇನ್ಯಾವುದೇ ರೀತಿಯಲ್ಲಿ ಇವತ್ತು ನಾವು ನೋಡ್ತಿದ್ದೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾಯ ನಮಃ. ಎಲ್ಲಿ ನಾರಿಯರಿಗೆ ಪೂಜಿಸಲ್ಪಡಲಾಗುತ್ತೆ, ಗೌರವಿಸಲ್ಪಡಲಾಗುತ್ತೆ, ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಭಗವಂತ ಹೇಳಿದರು, ಮಕ್ಕಳೇ, ಯಾವಾಗ ಹೆಣ್ಣು ಮಕ್ಕಳ ಶೋಷಣೆ ಅತಿಯಾಗುತ್ತೆ, ಹೆಣ್ಣು ಮಕ್ಕಳ ವಿರುದ್ಧವಾಗಿ ಇವತ್ತು ಮಕ್ಕಳು, ಯುವಕರು, ಮುದುಕರು ಯಾರನ್ನೂ ನೋಡೋದಿಲ್ಲ. ಪ್ರಪಂಚದಲ್ಲಿ ಎಷ್ಟೊಂದು ಪಾಪಾಚಾರಗಳು ಅತಿಯಾಗಿವೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಮನೋವಿಕಾರಗಳೆಂಬ ಹಿಂಸೆ ಅತಿಯಾದಾಗಲೆಲ್ಲ ಮನುಷ್ಯ ತಾಮಸಿಕ ಪದಾರ್ಥಗಳು, ತಾಮಸಿಕ ಭೋಜನವನ್ನು ಸೇವನೆ ಮಾಡೋದು, ಅದರಿಂದ ಹಿಂಸಾತ್ಮಕ ಮನೋವೃತ್ತಿ ಕೂಡ ಹೆಚ್ಚಾಗುತ್ತೆ. ಈ ರೀತಿ ಇವತ್ತು ವಿಚಾರವೂ ತಪ್ಪಿದೆ, ಆಚಾರವೂ ತಪ್ಪಿದೆ. ಜೀವನದಲ್ಲಿಯೂ ಸಹ ಹಿಂಸಾತ್ಮಕ ಕೃತ್ಯಗಳನ್ನು ಮನುಷ್ಯ ತನ್ನದನ್ನಾಗಿಸ್ಕೊಂಡಿದ್ದಾರೆ. ಇವತ್ತು ಎಷ್ಟೇ ಧನ ಸಂಪಾದನೆ ಮಾಡಿರ್ಬೋದು, ಹೆಸರನ್ನು ಗಳಿಸಿರ್ಬೋದು, ಜನರನ್ನು ಗಳಿಸಿರಬಹುದು, ಆದರೆ ಮನುಷ್ಯ ಮನೋವಿಕಾರಕ್ಕೆ ಒಳಗಾಗಿ ಏನಾದರೂ ಹಿಂಸಾತ್ಮಕ ಕೃತ್ಯವನ್ನು ಮಾಡಿದ್ದೇ ಆದರೆ ಆ ಹಿಂಸಾತ್ಮಕ ಕೃತ್ಯದಿಂದ, ಹಿಂಸೆಯಿಂದ ಅವರು ಗಳಿಸಿರುವಂಥ ಜೀವನದ ಎಲ್ಲ ಗೌರವ, ಪ್ರತಿಷ್ಠೆಯೂ ಸಹ ನೀರ್ಪಾಲು, ಮಣ್ಪಾಲು ಆಗೋಗ್ಬಿಡುತ್ತೆ. ಆದರೆ ಇದಕ್ಕೆ ಮನುಷ್ಯರು ಯಾರೂ ಅಂದುಕೊಳ್ಳೋದಿಲ್ಲ ಜೀವನದಲ್ಲಿ ನಾವು ತಪ್ಪು ಮಾಡಬೇಕು ಅಂತ. ಆದರೆ ಇದಕ್ಕೆಲ್ಲ ಕಾರಣ ಏನು? ಮಾಡಿದ ನಂತರ ಪಶ್ಚಾತ್ತಾಪ ಪಡ್ತಾರೆ. ಇವತ್ತು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎನ್ನುವ ಅರಿಷಡ್ ವರ್ಗಗಳು ಇದು ದೊಡ್ಡ ಹಿಂಸಾತ್ಮಕ ಕೃತ್ಯಗಳಾಗಿವೆ. ಇದು ಯಾವುದೂ ಸಹ ನಮ್ಮ ಧರ್ಮವೂ ಅಲ್ಲ, ನಮ್ಮ ಸಂಸ್ಕಾರವೂ ಅಲ್ಲ, ನಮ್ಮ ಕರ್ಮವೂ ಅಲ್ಲ. ಆದರೆ ನಮಗಿದರ ಅರಿವಿಲ್ಲ ಅಷ್ಟೇ. ನಾವೇನು ಅಂದ್ಕೊಂಡಿದ್ದೀವಿ, ಇದು ಪ್ರಕೃತಿಯ ಕೊಡುಗೆ, ದೇವರ ಕೊಡುಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ವಿಕಾರಗಳು ಯಾವುದು ನಮ್ದಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಯಾಕೆಷ್ಟು ದುಃಖ ಇದೆ ಪರಸ್ಪರದಲ್ಲಿ ನೋಡಿ. ಹುಲಿ ಜಾತಿ ಪ್ರಾಣಿಯನ್ನು ಯಾವತ್ತೂ ಹಿಂಸೆ ಮಾಡೋದಿಲ್ಲ. ಆದರೆ ಇವತ್ತು ಮಾನವ ಜಾತಿಯ ಪ್ರಾಣಿಯನ್ನು ಹಿಂಸಿಸ್ತಿದ್ದಾರೆ, ಮತ್ತು ಬೇಟೆ ಆಡ್ತಿದ್ದಾರೆ. ಹುಲಿಯನ್ನು ಯಾವತ್ತಾದರೂ ಬೇಟೆ ಆಡುತ್ತಾ? ಬೇಟೆ ಆಡೋದಿಲ್ಲ. ಆದರೆ ಇವತ್ತು ಮನುಷ್ಯನನ್ನು ಬೇಟೆ ಆಡ್ತಿದ್ದಾನೆ ಅಂದರೆ ಇದು ಮಾನವೀಯತೆಯ ಅಂತ ನಮ್ಮನ್ನು ನಾವು ಕೇಳ್ಕೊಂಡಾಗ ಇದು ಮನುಷ್ಯತ್ವವೂ ಅಲ್ಲ. ಎಷ್ಟೋ ಕಡೆ ಪ್ರಾಣಿಗಳು ಮನುಷ್ಯರಿಗೆ ಹೆಲ್ಪ್ ಮಾಡುತ್ತೆ, ಸಹಕರಿಸುತ್ತೆ ಅಂತ ಕೇಳ್ತೇವೆ. ಆದರೆ ಇವತ್ತು ಮನುಷ್ಯನನ್ನೇ ಹಿಂಸಿಸೋದಕ್ಕೆ ತೊಡಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಪ್ರಾಣಿಗಳನ್ನೇನು ಮನುಷ್ಯನೂ ಸಹ ಬಿಡ್ತಾ ಇಲ್ಲ, ಪ್ರಾಣಿಗಿಂತ ಕೀಳಾಗಿ ಮನುಷ್ಯರನ್ನೇ ಹಿಂಸಿಸ್ತಿದ್ದಾರೆ. ಆದರೆ ಈ ಎಲ್ಲ ಹಿಂಸಾತ್ಮಕ ಕೃತ್ಯಗಳನ್ನು ದೂರ ಮಾಡುವಂಥವ್ರು ಯಾರು? ಅದಕ್ಕೆ ನಾವು ಭಗವಂತನನ್ನು ಕರೆದ್ವಿ. ಹೇ ಭಗವಂತ, ಹೇ ತಾರನಹಾರ್, ಯಾವಾಗ ಈ ಸೃಷ್ಟಿಗೆ ಬರ್ತೀರಾ ಅಂತ ಕರೆದಾಗ ಈ ಎಲ್ಲ ರೀತಿಯ ಹಿಂಸೆಗಳನ್ನು ಬಿಡಿಸೋದಕ್ಕೆ, ಎಲ್ಲರನ್ನು ಶ್ರೇಷ್ಠ ಮಾರ್ಗಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಪರಮಾತ್ಮ ಈ ಧರೆಗೆ ಅವತರಿಸ್ತಾರೆ. ಅದಕ್ಕೆ ಭಗವಂತ ಹೇಳಿದ್ರು, ಅಧರ್ಮ ಅತಿಯಾದಾಗ, ಇನ್ನು ಯಾವ ಅಧರ್ಮ ಅತಿಯಾದಾಗ ಅದಕ್ಕೆ ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಮಾತೃ ದೇವೋಭವ, ಪಿತೃ ದೇವೋಭವ ಅಂಥೇಳಿ ತಾಯಿ ತಂದೆಯನ್ನು ಮಕ್ಕಳು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ರು. ಆಗ ಅವ್ರ ಜೀವನದಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಹೋಗ್ತಿದ್ರು, ಅವ್ರ ಗುರಿಯನ್ನು ಸಾಧಿಸ್ತಿದ್ರು. ಆದರೆ ಇವತ್ತು ಮಾತೃದ್ರೋಹಿಗಳು, ಪಿತೃದ್ರೋಹಿಗಳು ಆಗಿರುವಂಥ ಸಮಯವಾಗಿದೆ. ಸೊ ಇದು ಒಂದಲ್ಲ ಎರಡಲ್ಲ, ಅನೇಕ ಪ್ರಕಾರದ ಹಿಂಸಾತ್ಮಕ ಕೃತ್ಯಗಳು ಮನುಷ್ಯರ ಜೀವನದಲ್ಲಿ ನಡೀತಿದೆ. ಇದರ ಕುರಿತಾಗಿ ನಾವು ಸಮಾಜದಲ್ಲಿ ಅನೇಕ ಪ್ರಕಾರದ ದುಃಖವನ್ನು ಅನುಭವ ಮಾಡ್ತಾ ಇದ್ದೀವಿ. ದಿನಕ್ಕೊಂದು ಸಮಸ್ಯೆ, ದಿನಕ್ಕೊಂದು ಗಂಟೆಗೊಂದು ಪ್ರಾಬ್ಲಮ್ಸ್, ಅನೇಕ ಪ್ರಕಾರದ ಕಾಯಿಲೆಗಳು, ಪ್ರಾಕೃತಿಕ ವಿಕೋಪಗಳು,
ಸಮಾಜದಲ್ಲಿನ ಒಂದು ಅಸಾಮರಸ್ಯವಾದದ್ದು, ಅರಾಜಕತೆ ಅನ್ನುವಂಥದ್ದು, ಮತ್ತು ಮನುಷ್ಯನಲ್ಲಿ ಕಲಹ, ದ್ವೇಷ, ಈರ್ಷೆ, ದೇಶಗಳ ನಡುವೆ ಯುದ್ಧ, ಇದೆಲ್ಲವನ್ನು ನಾವು ನೋಡಿದಾಗ ನಮ್ಗೆ ಏನು ಅನಿಸುತ್ತೆ ಅಂದರೆ ಈ ಸೃಷ್ಟಿ ಯಾವ ಕ್ಷಣದಲ್ಲಿ ಬದಲಾಗ್ಬೋದೋ ಇದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ಅಂತಂದರೆ ಇದು ಸಂಪೂರ್ಣ ಕಲಿಯುಗದ ದುಃಖದ ಅಂತಿಮ ಸಮಯವಾಗಿದೆ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಒಂದೇ, ನಮ್ಮೆಲ್ಲರ ತಂದೆ ಪರಮಾತ್ಮ ಒಬ್ಬನೇ. ಅದಕ್ಕೆ ಹೇಳ್ತೇವೆ ಒನ್ ವರ್ಲ್ಡ್, ಒನ್ ಗಾಡ್, ಒನ್ ಫ್ಯಾಮಿಲಿ ಅಂತ ಹೇಳಿ. ನಾವೆಲ್ಲ ಒಬ್ಬನೇ ಪರಮಾತ್ಮನ ಸಂತಾನರು. ಆದರೆ ಅದಕ್ಕೆ ಹೇಳ್ತಾರೆ ತನ್ನ ಅರಿವು ತನಗಾದಾಗ ಮಾತ್ರ ಮನುಷ್ಯ ತನ್ನ ಜೀವನವನ್ನು ಪರಿವರ್ತಿಸ್ಕೊಳ್ಳೋಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ತಪ್ಪು ತಿಳಿಯದೆ ತಿಳುವಳಿಕೆ ಬೆಳೆಯದು. ಎಲ್ಲಿವರೆಗೂ ಮನುಷ್ಯನಿಗೆ ನಾನು ಮಾಡ್ತಾ ಇರೋದು ಸರಿ, ನಾನು ಮಾಡ್ತಾ ಇರೋದು ತಪ್ಪು, ಇದು ಹಿಂಸೆ, ಇದು ಅಹಿಂಸೆ, ಇದು ಧರ್ಮ, ಇದು ಅಧರ್ಮ ಎನ್ನುವ ಅರಿವು ಮೂಡುತ್ತೋ ಆಗ ಖಂಡಿತವಾಗಿಯೂ ಮನುಷ್ಯ ಪರಿವರ್ತನೆ ಆಗೋಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವರು ಅಕ್ಕಂದಿರು, ಅಣ್ಣಂದಿರೆಲ್ಲರೂ ಸಹ ಯಾವ ಕಾರ್ಯವನ್ನು ಮಾಡಿದ್ರೆ ಪರಮಾತ್ಮನೇ ಇದೇ ಹೇಳ್ತಾರೆ, ಮಕ್ಕಳೇ, ಸಮಾಜದಲ್ಲಿ, ಜನರಲ್ಲಿ, ನಮ್ಮ ಮನೆ ಕುಟುಂಬದಲ್ಲಿ, ಪರಸ್ಪರರಲ್ಲಿ ಇಲ್ಲಿವರೆಗೂ ನಮ್ಮನ್ನು ನಾವು ಸದಾ ಎಚ್ಚರಿಸ್ತಾ ಇರಬೇಕು, ಸದಾ ಜಾಗೃತ ಅವಸ್ಥೆಯಲ್ಲಿ ಇಟ್ಕೊಳ್ಬೇಕು, ಅಟೆನ್ಷನ್ನಲ್ಲಿ ಇಟ್ಕೋಬೇಕು. ಆಗ ನಮ್ಮಿಂದ ಯಾವುದೇ ತಪ್ಪು ಕರ್ಮಗಳು ಆಗೋದಿಲ್ಲ. ಬಲೆ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಸ್ವಲ್ಪ ಪರಿಶ್ರಮ ಪಡಬೇಕಾಗತ್ತೆ, ಆದರೆ ಜೀವನ ಸದಾ ಸುಖ ಶಾಂತಿಯಿಂದ ಸಮೃದ್ಧವಾಗಿರುತ್ತೆ. ಇವತ್ತು ಜೀವನದಲ್ಲಿ ಎಲ್ಲರೂ ಬಯಸೋದು ಒಂದೇ, ಸುಖ, ಶಾಂತಿ, ನೆಮ್ಮದಿ. ಆದರೆ ಅದು ಸಂಪೂರ್ಣವಾಗಿದೆಯಾ ನಮ್ಮ ಬಳಿ ಅಂತೇಳಿ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನೋಡಿ, ಎಲ್ಲವೂ ಇದೆ ಆದರೆ ಏನೂ ಇಲ್ಲ, ಎಲ್ಲವೂ ಇದೆ ಆದರೆ ಏನೂ ಇಲ್ಲ ಅಂತ ನಾವು ಅಂದುಕೊಳ್ತಿರ್ತೀವಿ, ಆದರೆ ಏನಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮ ಅರಿವು ನಮಗಿಲ್ಲ, ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗಬೇಕು ಮತ್ತು ನನ್ನೋರು ಯಾರು. ನಾವು ಯಾರನ್ನೆಲ್ಲ ನನ್ನವರು ಅಂದ್ಕೊಳ್ತಿದ್ವೋ ಈಗ ನಮ್ಗೆ ಅನುಭವ ಆಗ್ತಿದೆ ಇವರು ಯಾರೂ ಸಹ ನಮ್ಮವರಲ್ಲ. ಏಕೆಂದರೆ ಯಾವ ಕ್ಷಣ ಯಾರು ಬೇಕಾದರೂ ಯಾರನ್ನಾದರೂ ಬಿಟ್ಟು ಹೋಗ್ಬೋದು. ಅದನ್ನು ನಾವೆಲ್ಲರೂ ಸಹ ಪ್ರಾಕ್ಟಿಕಲ್ನಲ್ಲಿ ಜೀವನದಲ್ಲಿ ಅನುಭವ ಮಾಡ್ತಿದ್ದೇವೆ. ಸಂಬಂಧಿಕರ ಮುಂದೆನೇ ಸಂಬಂಧಿಕರು ಹೊರಟೋದ್ರು ಅವ್ರು ಯಾರನ್ನೂ ಹಿಡ್ಕೊಳ್ಳೋಕ್ಕಾಗೋದಿಲ್ಲ, ಯಾರನ್ನೂ ಕಾಪಾಡೋಕ್ಕಾಗೋದಿಲ್ಲ, ಯಾರನ್ನು ರಕ್ಷಿಸೋದಕ್ಕಾಗ್ತಾ ಇಲ್ಲ ಅಂದಾಗ ಯಾರು ನಮ್ಮವರು? ಹಾಗಾದರೆ ಎಲ್ಲರ ರಕ್ಷಕ ಯಾರು? ಈ ಸೃಷ್ಟಿಯನ್ನು ಅಹಿಂಸೆಯ ಮಾರ್ಗದಲ್ಲಿ ನಡೆಸೋರು ಯಾರು? ಇವತ್ತು ನಾವು ಅಹಿಂಸೆ ಮಾತು ಹೇಳ್ತಿದ್ದೀವಿ, ಸುಖ ಶಾಂತಿ ಬೇಡ್ತಿದ್ದೀವಿ ಅಂದರೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಅಪಾರವಾದ ಹಿಂಸೆ, ಅಪಾರವಾದ ದುಃಖ, ಅಪಾರವಾದ ಅಶಾಂತಿ ಇದೆ. ಹಾಗಾದರೆ ಸುಖ ಶಾಂತಿ ಅನ್ನೋ ಶಬ್ದ ಎಲ್ಲಿಂದ ಬಂತು? ಅಹಿಂಸೆ ಅನ್ನೋ ಮಾತು ಎಲ್ಲಿಂದ ಬಂತು? ಇದನ್ನು ನಾವು ಮುಖ್ಯವಾಗಿ ತಿಳ್ಕೋಬೇಕು. ಏಕೆಂದರೆ ನೋಡಿ, ಇವತ್ತಿಗೆ 5,000 ವರ್ಷದ ಮೊದಲು ನಮ್ಮ ಭಾರತ ಭೂಮಿ ಸುವರ್ಣ ಯುಗವಾಗಿತ್ತು, ಬಂಗಾರದ ಪಕ್ಷಿಯಾಗಿತ್ತು. ಆದಿ ಸನಾತನ ದೇವಿ ದೇವತಾ ಧರ್ಮ, ಅದಕ್ಕೆ ಹೇಳ್ತೇವೆ 16 ಕಲಾ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿ, ಮರ್ಯಾದಾ ಪುರುಷೋತ್ತಮ, ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ ಇತ್ತು. ಅದರದೇ ಈ ಅಹಿಂಸೋ ಪರಮೋ ದೇವಿ ದೇವತಾ ಧರ್ಮ. ಈ ಧರ್ಮದಲ್ಲಿ ಯಾವಾಗ ಈ ಸೃಷ್ಟಿಯಲ್ಲಿತ್ತು ಆಗ ಇಡೀ ವಿಶ್ವ ಒಂದೇ ವಸುದೈವ ಕುಟುಂಬವಾಗಿತ್ತು. ನಾವಿವತ್ತು ಕೂಡ ಹೇಳ್ತಿದ್ದೀವಿ ವಸುದೈವ ಕುಟುಂಬ ಅಂದರೆ, ಹಾಗಾದರೆ ಅದು ಯಾವತ್ತಾದರೂ ಇತ್ತಲ್ವ? ಇದಕ್ಕೆ ಮುಂಚೆ ವಸುದೈವ ಕುಟುಂಬ ಇತ್ತು. ಆಗ ಆ ವಸುದೈವ ಕುಟುಂಬದಲ್ಲಿ ಹಸು ಹುಲಿ ಒಂದೇ ಕೊಳದಲ್ಲೇ ನೀರು ಕುಡಿತಾ ಇತ್ತು. ಇಷ್ಟು ವಿಜಾತಿಯ ಪ್ರಾಣಿಗಳಾದರೂ ಸಹ ಬಹಳ ಸುಖ ಶಾಂತಿಯಿಂದ ಬಾಳ್ತಾ ಇತ್ತು, ನೆಮ್ಮದಿಯಲ್ಲಿತ್ತು. ಆದರೆ ಇವತ್ತಿನ ಮಾನವರು ಸ್ವಜಾತಿಯವರಾದರೂ ಸಹ ಒಂದು ಕಡೆ ನೆಮ್ಮದಿಯಾಗಿ ಬದುಕ್ತಾ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ನಮ್ಮ ಸತ್ಯವನ್ನು ನಾವು ಮರ್ತಿರೋದು. ಈಗ ಪುನಃ ಆ ಸುಖ ಶಾಂತಿಯ ಸಾಮ್ರಾಜ್ಯ ಬರಬೇಕು. ಅದಕ್ಕೆ ಈ ರೂಪದಲ್ಲೆಲ್ಲ ನಾವೆಲ್ಲರೂ ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಸುಖ ಶಾಂತಿಯ ಸಾಮ್ರಾಜ್ಯ ಸ್ಥಾಪನೆ ಮಾಡೋರು ಯಾರು? ಅದಕ್ಕೆ ನಾವು ಹೇಳ್ತೇವೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಅರ್ಥ, ಬ್ರಹ್ಮನನ್ನ, ವಿಷ್ಣುವನ್ನ, ಶಂಕರನನ್ನ ನಾವು ಗುರು ಅಂತ ಕರೆದ್ವಿ. ಸಾಕ್ಷಾತ್ ಪರಬ್ರಹ್ಮ ಅಂತಂದರೆ ಆ ಪರವಾದಂತಹ ಅಂದರೆ ಎಲ್ಲ ಪರ ಅಂತಂದರೆ ಶ್ರೇಷ್ಠವಾದದ್ದು, ಅತಿ ದೂರದಲ್ಲಿರುವಂತಹ ಧಾಮ ಪರಬ್ರಹ್ಮ, ಮಹಾತತ್ವದಲ್ಲಿರುವಂತಹ ಪರಮಾತ್ಮ. ಅವರು ನಮ್ಮೆಲ್ಲರ ಆತ್ಮಗಳ ತಂದೆ. ನಾವೆಲ್ಲರೂ ಸಹ ಹೇಳ್ತಿದ್ದೀವಿ ನಾವು ಆತ್ಮ ಬಂಧುಗಳು, ನಾವು ಆತ್ಮೀಯರು, ನಾವೆಲ್ಲರೂ ಒಂದೇ ಅಂದಾಗ ನಮ್ಮೆಲ್ಲರ ಆತ್ಮಗಳ ತಂದೆ ಯಾರು? ದೇಹಕ್ಕಂತೂ ನಮ್ಗೆ ಯಾರು ಒಬ್ಬರೇ ತಂದೆ ಅಲ್ಲ, ನಮ್ಮೆಲ್ರಿಗೂ ಬೇರೆ ಬೇರೆ ತಂದೆಗಳಿದ್ದಾರೆ ಶರೀರಕ್ಕೆ. ಹಾಗಾದರೆ ನಮ್ಮೆಲ್ಲರ ಆತ್ಮಗಳ ತಂದೆ ಒಬ್ಬರೇ. ಅದಕ್ಕೆ ಹೇಳ್ತೇವೆ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಆಪಸ್ ಮೇ ಭಾಯಿ ಭಾಯಿ ಅಂತ ಹೇಳ್ತೇವೆ. ಆದರೆ ಈಗ ನಾವು ಸಹೋದರರಂತೆ ಇದ್ದೇವಾ?
ದೇಶಗಳು ಸಹೋದರರಂತೆ ಬಾಳ್ತಿದ್ದಾರ? ಇಲ್ಲ. ಇವ್ರನ್ನ ನೋಡಿದ್ರೆ ಅವ್ರಿಗಾಗೋದಿಲ್ಲ, ಅವ್ರನ್ನ ನೋಡಿದ್ರೆ ಇವ್ರಿಗಾಗೋದಿಲ್ಲ. ಈಗಾಗಲೇ ಯಾವಾಗ ವಾರ್ ಮಾಡೋಣ, ಯಾವಾಗ ಯುದ್ಧ ಶುರು ಮಾಡೋಣ ಅಂತ ಕಾಯ್ತಿದ್ದಾರೆ. ಅಂದಾಗ ನಾವೆಲ್ಲರೂ ಒಂದೇ ಪರಿವಾರದವ್ರು ಹೇಗಾದ್ವಿ ಅಂದರೆ, ನಾವೆಲ್ಲ ಆ ಪರಬ್ರಹ್ಮ ಮಹಾತತ್ವದಲ್ಲಿರುವ ನಿರಾಕಾರ ಪರಂಜ್ಯೋತಿ ಸ್ವರೂಪ ಪರಮಾತ್ಮನ ಸಂತಾನರಾಗಿದ್ದೇವೆ. ಅವರೇ ನಮ್ಮೆಲ್ಲರ ಪರಮ ಸದ್ಗುರು ಆಗಿದ್ದಾರೆ. ನಮ್ಮೆಲ್ಲರ ಆತ್ಮ ಕಲ್ಯಾಣಕ್ಕಾಗಿ ಈ ಸೃಷ್ಟಿಯಲ್ಲಿ ಅನೇಕ ಸಂದೇಶ ದೂತರನ್ನು ಕಳುಹಿಸ್ಕೊಟ್ರು ಪರಮಾತ್ಮ ತಮ್ಮ ಸಂದೇಶವನ್ನು ಸಾರೋದಕ್ಕೆ. ಹಾಗಂತೂ ನಾವು ಈ ರೀತಿ ಯೋಚನೆ ಮಾಡಬಾರ್ದು. ಇವತ್ತೇನು ಕಾರ್ಯಕ್ರಮ ಅಹಿಂಸೆಯನ್ನು ಜಾಗೃತಗೊಳಿಸುವಂಥ, ಅಹಿಂಸೆಯನ್ನು ಧಾರಣೆ ಮಾಡಿಕೊಳ್ಳುವಂಥ ಈ ಕಾರ್ಯಕ್ರಮ ಇದೆಯೋ, ಇದರಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಮೊದಲು ನಾನು ಮಾಡ್ತೇನೆ ಈ ಕಾರ್ಯ, ನನ್ನಿಂದ ಶುರು ಮಾಡ್ತೇನೆ. ಅದಕ್ಕೆ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತ ಹೇಳಿ. ಅಂದರೆ ಚಾರಿತ್ರ್ಯ ಮೊದಲು ಮನೆಯಿಂದ ಶುರುವಾಗಬೇಕು. ಅದಕ್ಕೆ ಹೇಳ್ತಾರೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಹಾಗೆ ನಾವು ಮೊದಲು ನಮ್ಮಿಂದ ಶುರು ಮಾಡಿದಾಗ ನಮ್ಮನ್ನು ನೋಡಿ ಅನೇಕರು ಕಲಿತಾರೆ, ಅನೇಕರು ಬದಲಾಗ್ತಾರೆ. ನಾವು ಯಾವತ್ತು ಈ ರೀತಿ ಯೋಚನೆ ಮಾಡಬಾರ್ದು, ಅವ್ರು ಮಾಡಿದಾರಾ, ಇವ್ರು ಮಾಡಿದಾರಾ, ಅವ್ರು ಆಗಿದ್ದಾರಾ, ಇವ್ರು ಆಗಿದ್ದಾರಾ ಅಂತ ಹೇಳಿ ಮೊದಲು ನಾನು ಆಗಬೇಕು. ನಾನಾದರೆ ನಮ್ಮ ಮನೆ ಆಗುತ್ತೆ, ನಮ್ಮ ಮನೆ ಆದರೆ ನಮ್ಮ ಊರಾಗುತ್ತೆ, ನಮ್ಮ ಊರಾದರೆ ನಮ್ಮ ವಿಶ್ವ ಆಗುತ್ತೆ. ಹಾಗಾಗಿ ಇದು ಬಹಳ ಒಳ್ಳೆಯ ಕಾರ್ಯವನ್ನು, ಜಾಗೃತಿ ಮೂಡಿಸುವಂತಹ ಶ್ರೇಷ್ಠ ಕಾರ್ಯವನ್ನು ಏನು ಮಾಡ್ತಾ ಇದ್ದಾರೆ ಪಿರಮಿಡ್ ಧ್ಯಾನ ಕೇಂದ್ರದಿಂದ. ಇದು ಪರಮಾತ್ಮನ ಹಾಗೂ ನಮ್ಮೆಲ್ಲರ ಒಂದು ಶ್ರೇಷ್ಠ ಸಂಕಲ್ಪ ಆಗಿದೆ. ಎಲ್ಲರಲ್ಲೂ ಈ ಅಹಿಂಸಾತ್ಮಕ ವೃತ್ತಿ ಕೃತಿ ಜೀವನದಲ್ಲಿ ಬರಲಿ ಅಂತ ಹೇಳ್ತಾ, ನಾವು ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾಲಯದಿಂದ ಬಹಳ ಶುಭ ಕೋರ್ತಾ ಮುತ್ತುರಾಜ್ ಅಣ್ಣವ್ರಿಗೆ ಹಾಗೂ ಅಕ್ಕವ್ರಿಗೆ ಎಲ್ಲರಿಗೂ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಓಂ ಶಾಂತಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.